ಇದುವರೆಗೂ ನಾವು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಡೆಫಿನೇಷನ್ ನೋಡಿದ್ರಿ. ಇಲ್ಲಿ ನಾವು ಅದರ ಫ್ಯಾಕ್ಟರ್ಸ್, ಅದರ ಅಂಶ ನೋಡ್ತಾ ಇದ್ದೀವಿ. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಒಂದು 3-4 ವಸ್ತುನ ನಾವು ವೆಲ್ ಡಿಫೈನ್ಡ್ ಹೈಟ್, ಒಂದು ಎತ್ತರದಿಂದ ಬೀಳಿಸ್ತೀವಿ. ಬಿದ್ದಾಗ ಏನಾಗುತ್ತೆ, ಆನ್ ಇಂಪ್ಯಾಕ್ಟ್ ಇಟ್ ಕ್ರಿಯೇಟ್ಸ್ ಅ ಕ್ರಿಯೇಟರ್. ಕ್ರಿಯೇಟರ್ ಅಂತ ಹೇಳಿದ್ರೆ ಕುಳಿ, ಈ ಚಂದ್ರನ ಮೇಲೆ ಇರುತ್ತಲ್ಲ ಅದನ್ನು ಕ್ರಿಯೇಟರ್ ಅಂತ ಹೇಳಿ ಕರಿತೀವಿ. ಮೊದಲೇ ಕೇಸ್ ಏನಂತ ಹೇಳಿದ್ರೆ, ಫಾರ್ ಅ ಫಿಕ್ಸ್ಡ್ ಮಾಸ್ ಅಂತ ಹೇಳಿದ್ರೆ ಒಂದೇ ವಸ್ತು ಬೇರೆ ಬೇರೆ ಎತ್ತರದಿಂದ ಬೀಳಿಸ್ತಾ ಇದ್ದೀವಿ. ಸರಿನಾ ಹುಡುಗರ? ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಂ, ಏನು ಅಬ್ಸರ್ವ್ ಮಾಡಿದ್ರೆ 2 ಕೇಸ್ ಇದೆ, ಎ ಆ್ಯಂಡ್ ಬಿ. ಆಯಿತಾ? ಈ ಕೇಸ್ ಎ ಅಲ್ಲಿ ಇದು ಆ್ಯಕ್ಚುಲಿ ಬೇರೆ ಫೋಟೋ ಇದು, ಮತ್ತೊಂದು ಸತಿ ಮಾಡಿದ ಫೋಟೋ ತೆಗೆದೆ ನಾನು. ಕೇಸ್ ಎ ಅಲ್ಲಿ ಎತ್ತರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಹೈಯರ್, ದಿಸ್ ಇಸ್ ಲೋವರ್. ಕೇಸ್ ಬಿ ಇಸ್ ಲೋವರ್, ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಆಯಿತಾ ಹುಡುಗರ? ಕ್ರಿಯೇಟರ್ ಸೈಜ್ ಇಲ್ಲಿ ನೋಡ್ಬೋದು, ಇದು ದೊಡ್ಡದಾಗಿದೆ, ಇದು ಪುಟ್ಟದಾಗಿದೆ. ಸೊ ದಿಸ್ ಇಸ್ ಬಿಗರ್ ಆ್ಯಂಡ್ ದಿಸ್ ಇಸ್ ಸ್ಮಾಲರ್. ಎನರ್ಜಿ ಬಗ್ಗೆ ಏನು ಹೇಳ್ಬೋದು? ಎನರ್ಜಿ ಯಾವುದ್ರಲ್ಲಿ ಹೆಚ್ಚಿದೆ, ಎನಾ ಬಿನಾ? ಹೌದು, ಎನರ್ಜಿ ಎಲ್ಲಿ ಹೆಚ್ಚಿದೆ. ಸೊ ದಿಸ್ ಇಸ್ ಮೋರ್, ಎನರ್ಜಿ ಇಸ್ ಮೋರ್ ಆ್ಯಂಡ್ ಹಿಯರ್ ದ ಎನರ್ಜಿ ಇಸ್ ಲೆಸ್. ಸರಿ ತಾನೆ? ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಕೇಸ್ ನೋಡೋಣ. ಇದರಲ್ಲಿ ಫಿಕ್ಸ್ಡ್ ಹೈಟ್, ಫಿಕ್ಸ್ಡ್ ಎತ್ತರ ಮತ್ತು ಡಿಫ್ರೆಂಟ್ ಮಾಸ್, ಬೇರೆ ಬೇರೆ ಮಾಸ್ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ವೆಯ್ಟ್ ಅಂತ ಹೇಳಿದ್ರೆ ತೂಕ, ಡಿಫ್ರೆಂಟ್ ವೆಯ್ಟ್ ಇಲ್ಲ ಅಂತ ಹೇಳಿದ್ರೆ ಮಾಸ್. ಸೊ ಡಿಫ್ರೆಂಟ್ ತೂಕ, ಬೇರೆ ಬೇರೆ ತೂಕ. ಏನಾಗುತ್ತೆ ನೀವೇ ನೋಡಿ. ಏನಾಯಿತು, ಇದನ್ನು ಕೇಸ್ ಎ ಮತ್ತು ಇದನ್ನು ಕೇಸ್ ಬಿ ಅಂತ ತೊಗೊತಾ ಇದ್ದೀನಿ. ಕೇಸ್ ಎ ಆ್ಯಂಡ್ ದಿಸ್ ಇಸ್ ಕೇಸ್ ಬಿ. ಆಯಿತಾ? ಕೇಸ್ ಎಲ್ಲಿ ಏನಾಗ್ತದೆ, ಕೇಸ್ ಬಿಲಿ ಏನಾಗ್ತದೆ. ಮೊದಲೇದಾಗಿ ಕೇಸ್ ಎ ತೂಕ ಏನಿದೆ, ಇದು ಪೆನ್ಸಿಲು, ಇದು ಪ್ರಿಸಮ್ಮು. ಆಬ್ವಿಯಸ್ಲಿ ಪೆನ್ಸಿಲ್ ಇಸ್ ಆಫ್ ಲೋಯರ್ ವೆಯ್ಟ್, ಲೆಸ್ಸರ್ ಮಾಸ್, ಆ್ಯಂಡ್ ದಿಸ್ ಇಸ್ ಆಫ್ ಮೋರ್ ಮಾಸ್. ಕ್ರಿಯೇಟರ್ ಸೈಜು ಬಿ ಅಲ್ಲಿ ಹೆಚ್ಚಿದೆ ಆ್ಯಂಡ್ ದಿಸ್ ಇಸ್ ಸ್ಮಾಲರ್. ಹೌದಲ್ವಾ? ಎನರ್ಜಿಯಲ್ಲಿ ಹೇಗಾಗುತ್ತೆ, ಎನರ್ಜಿಯಲ್ಲಿ ಬಿ ಈಸ್ ಮೋರ್ ಅಲ್ವಾ, ಎ ಈಸ್ ಲೆಸ್. ಸೊ ಇದನ್ನೆಲ್ಲ ಕಲ್ತ್ಕೊಂಡು ನೋಡಿಕೊಂಡು ಒಂದು ಕನ್ಕ್ಲೂಷನ್ ಬರ್ಬೋದು ನಾವು. ಏನಂತ ಹೇಳಿದ್ರೆ, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಡ್ಯಾಶ್ ಪ್ರಪೋರ್ಷನಲ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಸರ್ಫೇಸ್. ಎಸ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ನಾವು ಒಂದು ಕೇಸ್ನ ಇನ್ಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಹೈಟ್ನ ನಾವು ಇನ್ಕ್ರೀಸ್ ಮಾಡ್ತು ಅಂತ ಹೇಳಿದ್ರೆ ಎನರ್ಜಿ ಹೆಚ್ಚಾಗುತ್ತೆ. ಹೌದು ತಾನೆ? ಸರಿ ಅಲ್ವಾ? ಮತ್ತು ಮುಂದಿನ ಫಿಲ್ ಇನ್ ದ ಬ್ಲ್ಯಾಂಕು, ಡ್ಯಾಶ್ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಆಬ್ಜೆಕ್ಟ್. ಇದು ನೀವೇ ಹೇಳಬೇಕು. ಹೌದು, ಇದು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನಕ್ಕೆ ಅಂತ ಹೇಳಿದ್ರೆ ನಾವು ತೂಕ ಹೆಚ್ಚು ಮಾಡಿದಷ್ಟು, ಇಫ್ ಯು ಇನ್ಕ್ರೀಸ್ ದ ವೆಯ್ಟ್, ತೂಕ ಅಂತ ಹೇಳಿದ್ರೆ ವೆಯ್ಟು ಹೆಚ್ಚು ಮಾಡಿದಷ್ಟು ಎನರ್ಜಿ ಹೆಚ್ಚಾಗುತ್ತೆ. ಸೊ ಇದೇ ನಿಮ್ಮ ಕನ್ಕ್ಲೂಷನ್. ಸರಿನಾ? ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಡಿರೈವೇಷನ್ ನೋಡ್ತಾ ಇದ್ದೀವಿ. ಸೊ ನೀವು ಬೇಕಾದ್ರೆ ಹೆಡ್ಡಿಂಗ್ ಬರ್ಕೊಂಡು ಕನ್ಕ್ಲೂಷನ್ ಬೇಕಾದ್ರೆ ಬರ್ಕೊಬೋದು. ಇಂಟ್ರೆಸ್ಟ್ ಇರೋರು ನೀವೇ ಒಂದು ಡಯಾಗ್ರಾಮ್ ಬಿಡಿಸಿ ಇದನ್ನೆಲ್ಲ ಬರ್ಕೊಡಿ. ಹಾಂ, ಇನ್ನೊಂದ್ಸತಿ ಹೇಳ್ತೀನಿ. ಹಾಂ, ನೀರು ಕುಡಿಬೇಕು. ಹಾಂ, ನೀರು ಕುಡಿದೆ. ಇವಾಗ ಫ್ಯಾಕ್ಟರ್ಸ್ ಅಂತೆಲ್ಲ ಹೆಡಿಂಗ್ ಬರ್ಕೊಂಡು ನೀವು ಬೇಕಾದ್ರೆ ಚಿತ್ರ ನೀವು ಬೇಕಾದ್ರೆ ಬರ್ಕೊಳ್ಳಿ. ಸರಿನಾ? ಬಟ್ ಏನಂತ ಹೇಳಿದ್ರೆ ಕನ್ಕ್ಲೂಷನ್ ಬರ್ಕೊಳ್ಳೇಬೇಕು. ಈ 1 ಮಾರ್ಕರ್ ಪ್ರಶ್ನೆ ಬರುತ್ತಿದ್ರಿಂದ ಎಲ್ಲ. ಸರಿನಾ?